ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಮೇಷರಾಶಿಯವರ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ಒಂದು ಕುತೂಹಲಕಾರಿ ಜ್ಯೋತಿಷ್ಯ ಮೂಲದ ಬಗ್ಗೆ ನಾವಿಂದು ಚರ್ಚೆ ಮಾಡಲಿದ್ದೇವೆ. ಒಂದು ನಿರ್ದಿಷ್ಟ ವ್ಯಕ್ತಿಯ ಪ್ರವೇಶದಿಂದ ಮೇಷರಾಶಿಯವರ ಲೈಫ್ನಲ್ಲಿ ಎಂತಹ ರೋಚಕ ಮತ್ತು ಅನಿರೀಕ್ಷಿತ ಬದಲಾವಣೆಗಳಾಗಲಿವೆ ಅನ್ನೋದನ್ನ ಈ ಮೂಲ ಬಹಳ ಉತ್ಸಾಹದಿಂದ ವಿವರಿಸುತ್ತೆ. ಇದೊಂದು ನಿಗೂಢ ಪ್ರೇರಕ ಶಕ್ತಿ. ಇದರ ಬಗ್ಗೆ ತಿಳ್ಕೊಳ್ಳೋದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಠ್ಯದ ಪ್ರಕಾರ ಅಸಲಿ ಮ್ಯಾಜಿಕ್ ನಡೆಯೋದು ಕೇವಲ ಒಂದು 4 ದಿನಗಳ ಕಾಲಮಿತಿಯಲ್ಲಿ, ಏಪ್ರಿಲ್ 28, 29, 30 ಮತ್ತೆ ಮೇ 1. ನೋಡಿ, ಇವು ಕೇವಲ ಸಾಧಾರಣ ದಿನಗಳಲ್ಲ. ಇದೊಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್, ಅಂದ್ರೆ ಸಂಪೂರ್ಣ ರೂಪಾಂತರದ ಅವಧಿ ಅಂತಲೇ ಈ ಮೂಲ ಗುರುತಿಸುತ್ತೆ. ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಇದು ಒಂದು ದೊಡ್ಡ ನಿರ್ಣಾಯಕ ಘಟ್ಟದ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನು ನೋಡಲಿದ್ದೇವೆ ಅಂದರೆ, ಮೊದಲಿಗೆ ಪಿ ಪ್ರಭಾವ, ಆಮೇಲೆ ವೃತ್ತಿಜೀವನ ಮತ್ತು ಗುಪ್ತ ಸತ್ಯಗಳ ಅನಾವರಣ, ಮೂರನೇದಾಗಿ ಆರ್ಥಿಕ ಬದಲಾವಣೆಗಳು, ನಾಲ್ಕನೇದಾಗಿ ಸಂಬಂಧಗಳು ಮತ್ತು ಕುಟುಂಬ, ಐದನೇದಾಗಿ ಆರೋಗ್ಯ ಮತ್ತು ಬರಲಿರುವ ಸುದ್ದಿಗಳು, ಹಾಗೂ ಕೊನೆಯದಾಗಿ ಸೂಚಿಸಲಾದ ಜ್ಯೋತಿಷ್ಯ ಪರಿಹಾರಗಳು. ಬನ್ನಿ ಈಗ ಮೊದಲನೇ ವಿಭಾಗಕ್ಕೆ ಹೋಗೋಣ. ಪಿ ಪ್ರೇರಕ ಶಕ್ತಿ. ಇದೊಂದು ನಿಗೂಢ ಪ್ರಭಾವ. ಅಷ್ಟಕ್ಕೂ ಈ ಪಿ ವ್ಯಕ್ತಿ ಯಾರು? ಈ ಪಠ್ಯ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇವರ ಹೆಸರು ಪಿ ಅಕ್ಷರದಿಂದ ಶುರುವಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಇವರ ಭೇಟಿ ಬಹಳ ನಾರ್ಮಲ್ ಅನ್ಸಬಹುದು, ಆದರೆ ಲೈಫ್ನಲ್ಲಿ ಅನಿರೀಕ್ಷಿತ ಬದಲಾವಣೆಗಳು, ಹೊಸ ಐಡಿಯಾಗಳು ಮತ್ತೆ ಪ್ರಮುಖ ಕನೆಕ್ಷನ್ಗಳು ಸಿಗೋಕೆ ಇವರೇ ಕಾರಣ ಆಗ್ತಾರೆ. ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಚಾನಕ್ ಆಗಿ ಯಾವುದೋ ಮೀಟಿಂಗ್ನಲ್ಲಿ ಇವರ ಪರಿಚಯ ಆಗಬಹುದು ಅಂತ ಈ ಮೂಲ ಹೇಳುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಗಮನಿಸಿ. ಈ ಮೂಲ ಪಠ್ಯದ ನಡುವೆ ಒಂದು ನೇರವಾದ ಜಾಹೀರಾತು ಕೂಡ ಇದೆ. ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಗುರು ಜಿ ಲಕ್ಷ್ಮಣರಾಜು ಅವರನ್ನ ಮದುವೆ, ಹಣಕಾಸು, ಆಸ್ತಿ ವಿವಾದ ಅಥವಾ ಕೆಟ್ಟ ಕನಸುಗಳಂತಹ ಸಮಸ್ಯೆಗಳಿಗಾಗಿ ಸಂಪರ್ಕಿಸಬಹುದು ಅಂತ ನಂಬರ್ ಕೂಡ ನೀಡಲಾಗಿದೆ. ಇದು ಆ ಜ್ಯೋತಿಷ್ಯ ಪಠ್ಯದ ಪರಿಸರವನ್ನ ಹಾಗೂ ಅದರಲ್ಲಿ ವಾಣಿಜ್ಯ ಅಂಶಗಳು ಹೇಗೆ ಬೆರೆತಿವೆ ಅನ್ನೋದನ್ನ ನಮಗೆ ನ್ಯೂಟ್ರಲ್ ಆಗಿ ತೋರಿಸುತ್ತೆ. ಎರಡನೇ ವಿಭಾಗ, ವೃತ್ತಿಜೀವನ ಮತ್ತು ಗುಪ್ತ ಸತ್ಯಗಳು, ನೈಜತೆಯ ಅನಾವರಣ. ಮೇಷರಾಶಿಯವರ ಸುತ್ತಮುತ್ತ ಇರೋ ಜನರ ಅಸಲಿ ಮುಖ, ಅವರ ನಿಜವಾದ ಉದ್ದೇಶಗಳು ಈ ಟೈಮಲ್ಲಿ ಹೇಗೆ ಬಯಲಾಗುತ್ತೆ ಅಂತ ಮೂಲ ಪ್ರಶ್ನಿಸುತ್ತೆ. ಎಂಥ ಗುಪ್ತ ಸತ್ಯಗಳು ಹೊರಬರಲಿವೆ? ಇದು ಕೇವಲ ಕೆಲಸದ ಜಾಗದಲ್ಲಿ ಮಾತ್ರವಲ್ಲ, ದಿನನಿತ್ಯ ನಮ್ಮ ಜೊತೆ ಇರೋರ ನೈಜ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಇದು. ಇಲ್ಲಿ ಪಠ್ಯವು ನಮಗೆ 2 ವಿಭಿನ್ನ ಮುಖಗಳನ್ನು ತೋರಿಸುತ್ತೆ. ಒಂದು ಕಡೆ ಹೊಸ ಐಡಿಯಾಗಳು, ಜಾಬ್ ಆಫರ್ಸ್, ಪ್ರಮೋಷನ್ನಂತಹ ಸುವರ್ಣ ಅವಕಾಶಗಳಿವೆ. ಮತ್ತೊಂದೆಡೆ ಯಾರನ್ನೂ ಕಣ್ಮುಚ್ಕೊಂಡು ನಂಬಬೇಡಿ ಅನ್ನೋ ಕಟ್ಟುನಿಟ್ಟದ ಎಚ್ಚರಿಕೆ ಕೂಡ ಇದೆ. ನಕಲಿ ಸ್ನೇಹಿತರ ಬಗ್ಗೆ ರಿಯಾಲಿಟಿ ಗೊತ್ತಾದಾಗ ಸ್ವಲ್ಪ ನೋವಾಗಬಹುದು, ಆದರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅದು ತುಂಬಾನೇ ಮುಖ್ಯ. ಮೂರನೇ ವಿಭಾಗ, ಆರ್ಥಿಕ ಬದಲಾವಣೆಗಳು, ಅನಿರೀಕ್ಷಿತ ಸಂಪತ್ತು. ಹಾಗಾದ್ರೆ ಈ 4 ದಿನಗಳ ಟೈಮಲ್ಲಿ ಸಂಪತ್ತು ಹೇಗೆ ಹರಿದು ಬರಲಿದೆ? ಹಣಕಾಸಿನ ವಿಚಾರದಲ್ಲಿ ಈ ಸಮಯ ಎಂಥ ತಿರುವುಗಳನ್ನು ತರಲಿದೆ ಅನ್ನೋದು ಇಲ್ಲಿರೋ ಮೇನ್ ಪ್ರಶ್ನೆ. ಈ ಮೂಲವು ಕೆಲವು ನಿರ್ದಿಷ್ಟ ಆರ್ಥಿಕ ಸನ್ನಿವೇಶಗಳನ್ನು ಪಟ್ಟಿ ಮಾಡುತ್ತೆ. ಹಿಂದಿರುಗಬೇಕಿದ್ದ ಹಳೆಯ ಸಾಲಗಳು ವಾಪಸ್ ಬರೋದು, ಹೊಸ ಇನ್ಕಮ್ ಸೋರ್ಸ್ಗಳು ಹುಟ್ಕೊಳ್ಳೋದು ಮತ್ತು ಈ ಪಿ ವ್ಯಕ್ತಿಯ ಮೂಲಕ ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಆಗೋದು ಇದರಲ್ಲಿ ಸೇರಿದೆ. ಆದ್ರೆ ಒಂದು ಎಚ್ಚರಿಕೆ, ಎಷ್ಟೇ ಒಳ್ಳೆ ಆಫರ್ ಬಂದ್ರೂ ತರಾತುರಿಯಲ್ಲಿ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ, ಎಕ್ಸ್ಪರ್ಟ್ ಸಲಹೆ ತಗೊಳ್ಳಿ ಅಂತ ಇದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡುತ್ತೆ. ನಾಲ್ಕನೇ ವಿಭಾಗ, ಸಂಬಂಧಗಳು ಮತ್ತು ಕುಟುಂಬ, ಬಂಧಗಳ ಪರೀಕ್ಷೆ. ರಿಲೇಷನ್ಶಿಪ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ. ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ಈ ಪಿ ವ್ಯಕ್ತಿಯಿಂದ ದೂರ ಆಗುತ್ತೆ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಇನ್ನು ಸಿಂಗಲ್ಸ್ ಆಗಿರೋರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಪ್ರೀತಿ ಹುಟ್ಟೋ ಸಾಧ್ಯತೆ ಇದೆ, ಆದರೆ ತಕ್ಷಣವೇ ಬ್ಲೈಂಡ್ ಆಗಿ ನಂಬಿಕೆ ಇಡಬೇಡಿ ಅನ್ನೋದು ಇವರ ಸಲಹೆ. ಫ್ಯಾಮಿಲಿ ಮ್ಯಾಟರ್ಸ್ ಅಂದ್ರೆ ಆಸ್ತಿ, ಹಣದ ವಿಚಾರದಲ್ಲಿ ಡಿಸ್ಕಷನ್ ನಡೆಯುವಾಗ ಮೇಷರಾಶಿಯವರು ಒಬ್ಬ ಲೀಡರ್ ತರ ತಾಳ್ಮೆಯಿಂದ ಇರಬೇಕು ಅಂತ ಪಠ್ಯ ಬಲವಾಗಿ ಹೇಳುತ್ತೆ. ಐದನೇ ವಿಭಾಗ, ಆರೋಗ್ಯ ಮತ್ತು ಬರುವ ಸುದ್ದಿಗಳು, ಒತ್ತಡ ಹಾಗೂ ನೆಮ್ಮದಿ. ಈ ಪಿ ವ್ಯಕ್ತಿಯ ಪ್ರಭಾವದಿಂದಾಗಿ ದೈಹಿಕ ಆಯಾಸ, ನಿದ್ದೆ ಬಾರದೇ ಇರೋದು ಮತ್ತು ಸ್ವಲ್ಪ ಮೆಂಟಲ್ ಪ್ರೆಷರ್ ಅಂದ್ರೆ ಮಾನಸಿಕ ಒತ್ತಡ ಆಗಬಹುದು ಅಂತ ಪಠ್ಯ ವಾರ್ನ್ ಮಾಡುತ್ತೆ. ಹೀಗಾಗಿ ಸರಿಯಾದ ಊಟ, ಒಳ್ಳೆ ನಿದ್ದೆ ಮತ್ತೆ ಬೆಳಗಿನ ಧ್ಯಾನದ ಕಡೆಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯ ಅಂತ ಮೂಲ ಕಾಳಜಿಯಿಂದ ತಿಳಿಸುತ್ತೆ. ಏಪ್ರಿಲ್ 30 ಅಥವಾ ಮೇ 1ನೇ ತಾರೀಕು ಈ ದಿನಾಂಕಗಳು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಕನ್ಫ್ಯೂಷನ್ಸ್, ಅನುಮಾನಗಳನ್ನ ಕ್ಲಿಯರ್ ಮಾಡೋ ಒಂದು ದೊಡ್ಡ ನೆಮ್ಮದಿ ಅಥವಾ ಒಂದು ಹಠಾತ್ ಗುಡ್ ನ್ಯೂಸ್ ಸಿಗ್ಲಿದೆ ಅಂತ ಮೂಲ ಖಚಿತವಾಗಿ ಹೇಳುತ್ತೆ. ಈ ಇಡೀ 4 ದಿನಗಳ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಇದು ಅಂತಲೇ ಹೇಳ್ಬೋದು. ಕೊನೆಯ ವಿಭಾಗ 6, ಸೂಚಿಸಲಾದ ಜ್ಯೋತಿಷ್ಯ ಪರಿಹಾರಗಳು,
ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಈ ಪಿ ವ್ಯಕ್ತಿಯ ಪಾಸಿಟಿವ್ ಪ್ರಭಾವವನ್ನ ಇನ್ನಷ್ಟು ಹೆಚ್ಚಿಸೋಕೆ ಏನೇನ್ ಮಾಡ್ಬೋದು ಅನ್ನೋದನ್ನ ಈ ಮೂಲ ಅದ್ಭುತವಾಗಿ ವಿವರಿಸುತ್ತೆ. ಇದರಲ್ಲಿ 4 ಸಿಂಪಲ್ ಪರಿಹಾರಗಳಿವೆ. ಪ್ರತಿದಿನ ಬೆಳಗ್ಗೆ 21 ಬಾರಿ ಓಂ ನಮಃ ಶಿವಾಯ ಅಂತ ಜಪಿಸೋದು, ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದು ಅಥವಾ ಹನುಮಾನ್ ಚಾಲೀಸ ಓದೋದು, ದೇವಸ್ಥಾನದಲ್ಲಿ ಎಣ್ಣೆ ದೀಪ ಹಚ್ಚೋದು ಮತ್ತು ಬಡವರಿಗೆ ಆಹಾರ ನೀಡಿ ಸಹಾಯ ಮಾಡೋದು. ಈ ಕೆಲಸಗಳು ಅದೃಷ್ಟವನ್ನೇ ಬದಲಾಯಿಸ್ತವೆ ಅಂತ ಕ್ಲೇಮ್ ಮಾಡಲಾಗಿದೆ. ಈ ಇಡೀ ಪಠ್ಯದ ಅಂತಿಮ ತಾತ್ವಿಕ ಸಂದೇಶ ಏನಪ್ಪಾ ಅಂದ್ರೆ, ಕಷ್ಟಗಳನ್ನ ತಾಳ್ಮೆ ಮತ್ತು ನಂಬಿಕೆಯಿಂದ ಎದುರಿಸಿ ಸರಿಯಾದ ದಾರಿಯಲ್ಲಿ ನಡೆದರೆ ಕೊನೆಗೆ ಅದೃಷ್ಟ ಖಂಡಿತ ನಿಮ್ಮತ್ತ ಒಲಿಯುತ್ತೆ ಅನ್ನೋ ದೊಡ್ಡ ಭರವಸೆಯನ್ನ ಈ ಮೂಲ ನೀಡುತ್ತೆ. ಕೊನೆಯದಾಗಿ ಇದು ನಮ್ಮೆಲ್ಲರನ್ನೂ ಕಾಡುವಂತಹ ಒಂದು ರೋಚಕ ಪ್ರಶ್ನೆ. ಅನಿರೀಕ್ಷಿತ ವ್ಯಕ್ತಿಗಳು ಅಥವಾ ಘಟನೆಗಳು ನಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟಾಗ ಅವು ನಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡ್ತಾವಾ ಅಥವಾ ನಮ್ಮ ಭವಿಷ್ಯದ ಬಾಗಿಲನ್ನೇ ತೆರೆಯುವ ಕೀಲಿಗಳಾಗ್ತಾವಾ? ನಮ್ಮ ಸಾಂಸ್ಕೃತಿಕ ನಂಬಿಕೆಗಳು ಇಂತಹ ಹಠಾತ್ ಬದಲಾವಣೆಗಳನ್ನು ಹೇಗೆ ನೋಡ್ತವೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ ಅಲ್ವಾ? ಈ ವಿಶ್ಲೇಷಣೆ ಖಂಡಿತವಾಗಿಯೂ ನಿಮಗೊಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೇನೆ. ನಮ್ಮ ಮುಂದಿನ ವಿಶ್ಲೇಷಣೆಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ.